ಮಹಾರಾಷ್ಟ್ರದಲ್ಲಿರುವ ಈ ದೇವಸ್ಥಾನ ಒಂದೇ ಬಂಡೆ ಮೇಲಿನಿಂದ ಕೆಳಗೆ ಕೆತ್ತಿರೋ ಪ್ರಪಂಚದ ಅತಿ ದೊಡ್ಡ ದೇವಸ್ಥಾನ. ಈ ದೇವಸ್ಥಾನ ಏಲಿಯನ್ಸ್ ನಿರ್ಮಾಣ ಮಾಡಿರೋದು ಅಂತ ಹೇಳಲಾಗುತ್ತೆ. ಯಾಕೆಂದ್ರೆ ಈ ಟಫೆಸ್ಟ್ ಗ್ರೆನೇಟ್ ಕಲ್ಲನ್ನು ಕಟ್ ಮಾಡೋಕೆ ಲೇಸರ್ ಕಟಿಂಗ್ ಟೆಕ್ನಾಲಜಿ ಯೂಸ್ ಮಾಡಿದ್ದಾರೆ. ಬರೀ ಹುಳಿ ಸುತ್ತಿಗೆಯಿಂದ ಮಾಡಿರೋಕೆ ಸಾಧ್ಯನೇ ಇಲ್ಲ ಅನ್ನೋ ವಾದ. ಎಲ್ಲಾ ದೇವಸ್ಥಾನನ ಕೆಳಗಡೆಯಿಂದ ಮೇಲ್ಗಡೆ ಕಟ್ಟಲಾಗುತ್ತೆ, ಆದ್ರೆ ಈ ದೇವಸ್ಥಾನನ ಬೃಹತ್ ಬಂಡೆ ಮೇಲ್ಗಡೆಯಿಂದ ಕೆಳಗಡೆ ಕೆತ್ತನೆ ಮಾಡಲಾಗಿದೆ. ಒಂದೇ ಒಂದು ಜಾಯಿಂಟ್ ಇಲ್ಲ, ಯಾವುದೇ ಸಿಮೆಂಟ್ ಇಟ್ಟಿಗೆ ಇಲ್ದೇನೆ ಕಟ್ಟಿರೋ ಕಲಾಕೃತಿ ಇದು. ನಮ್ಮ ಕನ್ನಡಿಗರ ಕಲೆಯ ಉದಾಹರಣೆ. ಇದು ಮಹಾರಾಷ್ಟ್ರದ ಸಂಭಾಜಿನಗರಲ್ಲಿ ಇರೋ ಎಲ್ಲೋರಾ ಗುಹೆಗಳಲ್ಲಿ ಒಂದಾದ ಶ್ರೀ ಕೈಲಾಸ ದೇವಸ್ಥಾನ. ಹಿಸ್ಟೋರಿಯನ್ಸ್ ಹೇಳೋ ಪ್ರಕಾರ ಈ ದೇವಸ್ಥಾನದಿಂದ 2 ಲಕ್ಷ ಟನ್ನಷ್ಟು ವೇಸ್ಟ್ ಕಲ್ಲು ಎಲ್ಲಿ ಹಾಕಿದ್ದಾರೆ, ಎಲ್ಲಿ ಹೋಯ್ತು ಅಂತ ಇನ್ನೂ ಗೊತ್ತಾಗಿಲ್ಲ. ಈ ದೇವಸ್ಥಾನ ಮೋಸ್ಟ್ ಮಿಸ್ಟೀರಿಯಸ್ ಆರ್ಕಿಟೆಕ್ಚರ್, ತುಂಬಾ ನಿಗೂಢ ಹೊಂದಿರುವ ದೇವಸ್ಥಾನ. ಹಾಗೆ ನಮ್ಮ 20 ರೂಪಾಯಿ ನೋಟ್ ನ ಮೇಲೆ ಕೂಡ ನೋಡಬಹುದು. ಈ ಮೈಂಡ್ ಬ್ಲೋಯಿಂಗ್ ದೇವಸ್ಥಾನನ 8ನೇ ಶತಮಾನದಲ್ಲಿ ಕರ್ನಾಟಕದ ರಾಷ್ಟ್ರಕೂಟ ಸಾಮ್ರಾಜ್ಯದ 1ನೇ ಕೃಷ್ಣ ನಿರ್ಮಿಸಿದ್ದು ಅಂತ ಶಾಸನದಲ್ಲಿ ಇದೆ. ಇದನ್ನ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಡಿಕ್ಲೇರ್ ಮಾಡಿದ್ದಾರೆ. ಈ ದೇವಸ್ಥಾನನ ಹೊಡೆದು ಹಾಳು ಮಾಡಬೇಕು ಅಂತ ಔರಂಗಜೇಬ್ನ 1000 ಸೈನಿಕರು ಸತತ 3 ವರ್ಷ ಪ್ರಯತ್ನ ಪಟ್ಟರು. ಅವರ ಕೈಲಿ ಪೂರ್ತಿ ನಾಶ ಮಾಡೋಕೆ ಆಗಿಲ್ಲ. ಮೇಲಿನಿಂದ ನೋಡಿದ್ರೆ ಈ ದೇವಸ್ಥಾನ ಮಹಾರಥದ ಕಾನ್ಸೆಪ್ಟ್